ಹಲೋ ಫ್ರೆಂಡ್ಸ್, ಮೈ ನೇಮ್ ಇಸ್ ಜಮ್ಮು. ಐ ಆಮ್ ರಿಜಿಸ್ಟರ್ಡ್ ನರ್ಸ್ ವರ್ಕಿಂಗ್ ಇನ್ ದುಬೈ. ಸೊ ಇವತ್ತು ನಾವು ವಿಡಿಯೋದಲ್ಲಿ DH ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ DH ಅಂದರೆ ದುಬೈ ಹೆಲ್ತ್ ಅಥಾರಿಟಿ. ಸೊ ನೀವೇನಾದರೂ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿದ್ದರೆ, ನೀವು ದುಬೈ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿ ವರ್ಕ್ ಮಾಡಬೇಕಂದ್ರೆ ನಿಮಗೆ DHA ಲೈಸೆನ್ಸ್ ಬೇಕಾಗುತ್ತೆ. ಸೊ DHA ಲೈಸೆನ್ಸ್ ಬೇಕಂದರೆ ನೀವು ದುಬೈ ಹೆಲ್ತ್ ಅಥಾರಿಟಿ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ನೀವು ನರ್ಸಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಅಥವಾ ಯಾವುದೇ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿರಲಿ, ನೀವು DH ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ನೀವು DH ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ, ನಿಮಗೆ DHAಯಲ್ಲಿ 150 ಕ್ವಶನ್ಸ್ ಇರುತ್ತೆ. ಸೊ 150 ಕ್ವಶನ್ಸ್ನ ಅಟೆಂಡ್ ಮಾಡಲಿಕ್ಕೆ ನಿಮಗೆ 160 ಮಿನಿಟ್ಸ್ ಇರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 1 ಮಿನಿಟ್ಸ್ ಆಗಿ ಪರ್ ಕ್ವಶನ್ಸ್ಗೆ ಟೈಮ್ ಸಿಗುತ್ತೆ. ಸೊ ನೀವು ಟೋಟಲ್ ಆಗಿ 160 ಮಿನಿಟ್ಸಲ್ಲಿ 150 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು ನಿಮಗೆ DHAಯಲ್ಲಿ ಪಾಸಿಂಗ್ ಸ್ಕೋರ್ ಬಂದು 60% ಇರುತ್ತೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಓವರ್ ಆಲ್ ಸಬ್ಜೆಕ್ಟಲ್ಲಿ 90 ಕ್ವಶನ್ಸ್ನ ಸರಿ ಮಾಡಬೇಕಾಗುತ್ತೆ. 90 ಕ್ವಶನ್ಸ್ನ ಸರಿ ಮಾಡಿ ಕ್ಲಿಯರ್ ಮಾಡಿದರೆ ನಿಮಗೆ ಎಕ್ಸಾಮು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಮತ್ತು ನಿಮಗೆ DHAಯಲ್ಲಿ 3 ಅಟೆಂಪ್ಟ್ಸ್ ಇರುತ್ತೆ. ಸೊ ನೀವು 3 ಅಟೆಂಪ್ಟ್ಸಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ಇನ್ ಕೇಸ್ ನೀವು 3 ಅಟೆಂಪ್ಟ್ಸಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕಾಗಿಲ್ಲ ಅಂದರೆ ಮತ್ತೆ ನಿಮಗೆ 2 ಇಯರ್ಸ್ ತನಕ ಎಕ್ಸಾಮ್ ಬರೀಲಿಕ್ಕಾಗಲ್ಲ. ಸೊ 2 ಇಯರ್ಸ್ ಆದಮೇಲೆ ಮತ್ತೆ ನಿಮಗೆ 1 ಅಟೆಂಪ್ಟ್ ಸಿಗುತ್ತೆ. ಸೊ ಆ 1 ಅಟೆಂಪ್ಟಲ್ಲಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಮತ್ತು ಯಾವುದೇ ಗಲ್ಫ್ ಕಂಟ್ರಿ ಆಗಿರಲಿ, ಸೌದಿ ಆಗಿರಲಿ, ಅಥವಾ ಬೇರೆ ಒಮಾನ್ ಯಾವುದೇ ಆಗಿದ್ರೂ ಕೂಡ ನಿಮಗೆ ಲೈಸೆನ್ಸ್ ಪ್ರೊಸೆಸ್ ಬಗ್ಗೆ ಯಾವುದೇ ಥರದ ಕನ್ಫ್ಯೂಷನ್ ಇದ್ದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.